ನನ್ನ ಮೊಮ್ಮಗನ್ನ ಹುಡುಕೆ ಸಾಕಾದಪ್ಪ. ಏನು ಎಲ್ಲಿ ಹೋಗೈತೆ? ಏನು ಬೆಳಿಗ್ಗೆಯಿಂದ ಹೋದ ತಿನ್ನೋರಿಗೆ ಅದು ಬಂದಿಲ್ಲ, ಸಾಯಂಕಾಲ 4:00 ಆತ. ಏನಪ್ಪ ಹೋಗ ನೀನು ಹೋಗತ್ತಾಗ. ಹುಡುಗ ಎಲ್ಲಿ ಹೋಗೈತೆ ಅನ್ನೋದು ಗೊತ್ತಿಲ್ಲ. ಈಗ ನೋಡಿದ್ನಿ ಅದ್ರ ಒಳಗೆ ಕುಂತಾಳ. ಏನು ಚಿಂತೆ ಇಲ್ಲ ಬಿಡ ಹುಡುಗನ ಬಗ್ಗೆ. ನನ್ನ ಸೊಸಿಗೆ ಹತ್ತಿರಿ ಇಲ್ಲಿ ಯಾಕೆ ನಿಂತ್ಕೊಂಡು ಏನೋ ಗುಣಗುಣ ಮಾತಾಡಕತ್ತಿರಲ್ಲ? ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ರೆ? ನಿಮ್ಮನ್ನು ಹುಡುಕೆ ಸಾಕಾತ್ ನನಗೆ. ಅಯ್ಯಯ್ಯ, ನಾನು ರಾಜನ್ ಹುಡ್ಕೊಂಡು ಹೋಗಿದ್ದೆ. ಅಲ್ಲಿ ಮೈಲಾರಪ್ಪನ ಅಂಗಡಿ ತಾಕ ಆಡಕತ್ತಾರ ಅಂದ್ರೆ ಅಲ್ಲಿ ನೋಡಿದೆ, ಅಲ್ಲಿ ಇರಲಿಲ್ಲ. ಆಮೇಲೆ ಅಲ್ಲಿ ಬಸಪ್ಪನ ಹೊಲ್ತಾಕ ಏನಾರು ಹೋಗ್ಯಾರ ಅಂತಂದು ಅಲ್ಲಿ ನೋಡಿದೆ, ಅಲ್ಲೂ ಇರಲಿಲ್ಲ. ಎಲ್ಲಿ ಹೋಗೈತಾನ ಹುಡುಗ? ಬೆಳಗ್ಗೆ ಹೋದ ತಿನ್ನೋ ಬಂದಿಲ್ಲ ಅಂತೇಳಿ ಹುಡುಕಿ ಈಗ ನೋಡು. ನಾನು ಮನಕಾಲು ಅದ್ರಾಗ ಹುಡ್ಕೇನಿ. ಸಾಕಾಗಿ ಹೋಗ್ತಾವ ಇವತ್ತಂತ ನನಗೆ. ಚೆ 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 ಅಯ್ಯ, ಅವ್ನು ಸಾಲಿಗೆ ಹೋಗ್ಯಾನ ಮತ್ತು ನಾನು ಸುಮ್ಮನಾದೆ. ಹೌದು, ಸಾಲಿಗೆ ಹೋಗ್ಯಾನ. ಮತ್ತು ನಾನು ಇಡೀ ಊರ ಹುಡುಕೆ ಬಂದಿಲ್ಲ. ಯವ್ವ, ನನಗೆ ಹೇಳಬಾರ್ದು. ಒಂಚೂರು ಯಾರನ್ನ ಕಳಿಸ್ಕೊಟ್ಟಿದ್ರು ನಾನು ಸುಮ್ಮನೆ ಹಾಕಿದ್ದೆ. ನಾನು ಎಲ್ಲಿ ಹೋಗೈತೆ ಹುಡುಗ ಆಡಕ್ಕೆ ಹೋದ ತತ್ತಾಗ ಹೋಗೈತಿ ಅಂತೇಳಿ ಹುಡುಕಿ ಸಾಕಾಗ್ಬಿಡ್ತು ನೋಡವ. ಹೋಗಬೇ, ಅವ್ನು ನೀನು ಅತ್ತ ಓದಿ ಯಾರ್ದ ಮನೆ ಹೋಗ್ಯಾಳನ ಬಿಡ ಅಂತ ನಾನು ಸುಮ್ಮನಾಗೇನಿ. ಬಂದು ಸಾಲಿಗೆ ಎಣೆಯಾಗಿ ಮೈ ತೊಗೊಂಡು ರೆಡಿಯಾಗಿ ಹೋದ ಅವ್ನು ಸಾಲಿಗೆ. ಮತ್ತು ಬಿಡು ನಾನು ಸುಮ್ಮನಾದೆ. ಅಯ್ಯಯ್ಯ, ಎಂಥ ಕೆಲಸ ಆತಪ್ಪ ಇವತ್ತು. ನಾನು ನನ್ನ ಮೊಮ್ಮಗ ಎಲ್ಲಿ ಹೋಗೈತೆ ಅಂತೇಳಿ ಹುಡುಕ್ಯಾಕೆ ನಾ ಹೋಗ್ಯಾನಿ. ಇವ ನೋಡಿದ್ರೆ ಸಪ್ಲದಂಗೆ ಬಂದು ಸಾಲಿಗೆ ಹೋಗ್ಯಾನ. ನಾನು ಅತ್ತ ಹೋಗ್ಯಾನಿ, ಇವತ್ತ ಬಂದು ಸಾಲಿಗೆ ಹೋಗ್ಯಾನ. ನಂಗಾರ ಭಾಳ ಎಡವಟ್ಟು ಆತು ಬಿಡ ಇವತ್ತು. ಅದ ನಿನ್ನ ಕರ್ಮನ. ಚಲೋ ಕೆಲಸ ಮಾಡಿರಿ ಬಿಡ ಇವತ್ತು ಹಂಗಾರ ನೀವು. ನಾನು ನಮ್ಮ ಅತ್ತೆ ಎಲ್ಲೋತ್ತು ಅಂತೇಳಿ ನಾನು ಅವ್ರ ಮನೆ ಇವ್ರ ಮನೆ ಬರೀ ಇವ್ರನ್ನ ಮಾಡೋದಾಗೈತೆ ನೋಡು. ಆ ಶಾಂತಕ್ಕರ ಮನೆಗೆ ಹೋದೆ, ಅಲ್ಲೂ ಇರಲಿಲ್ಲ. ಆಮೇಲೆ ಗಿರ್ಜಕ್ಕರ ಮನೆಗೆ ಹೋದೆ, ಅಲ್ಲೂ ಇರಲಿಲ್ಲ. ಮತ್ತು ಎಲ್ಲಾರ ಹೋಗಿದ್ದಾರೆ ಬಿಡ ಅಂತ ನಾನು ಸುಮ್ಮನಾದ. ಮತ್ತೆ ಅಮ್ಮ, ಯವ್ವ, ಯಾಕೆ ಬಾಗಲ್ದಾಗ ನಿಂತ್ಕೊಂಡಿರಿ? ಯಾಕೆ ಯಾವತ್ತು ಬಾಗಲ್ದಾಗ ಇಬ್ಬರು ನಿಂತ್ಕೊಂತಿದ್ದಲ್ಲ, ಇವತ್ತು ಯಾಕೆ ನಿಂತ್ಕೊಂಡಿರಿ ಬಾಗಲ್ದಾಗ? ಯಾರ್ದಾರಿ ಕೈ ಹಾಕತ್ತೀರಿ? ಹೋಯಪ್ಪ, ಎಂಥ ಕೆಲಸ ಮಾಡಿದ್ ನೋಡಿ. ನೀನು ಬೆಳಿಗ್ಗೆ ಆಡಕ್ಕೆ ಹೋಗಿದ್ದಲ್ಲ, ನೀನು ಹುಡುಕೆ ಅಂತ ನಾನು ಇಡೀ ಊರ ಹುಡುಕೆ ಬಂದೆ. ನೀನು ಸಿಗ್ಲಿಲ್ಲ. ನಿಮ್ಮವ್ ನೋಡಿದ್ರೆ ಈಗ ಸಾಲಿ ಹೋಗ್ಯಾನ ಅಂತ ನಾನು ಸಾಲಿದ್ದ ಬಂದೇನೀಗ. ಹ್ಞೂ ಬೇ ಅಮ್ಮ, ಸಾಲಿದ್ದ ಬಂದೆ. ಅಲ್ಲಲ್ಲ, ನಿಮ್ಮಮ್ಮಗ ಎಲ್ಲಿ ಹೋಗ್ತಾನೆ ಎಲ್ಲಿ ಬಿಡ್ತಾನೆ ಅಂತ ಒಂಚೂರು ಹೇಳಕ್ಕೆ ಬರೋದಲ್ಲ ನಿನಗೆ? ಬೆಳಗ್ಗೆ ಎದ್ದು ಮನೆಯಾಗಿರಕ್ಕೆ ಏನು ದಾಡಿ ನಿನಗೆ? ನೋಡಿ ನಿಮ್ಮಮ್ಮ ಇವತ್ತು ನೀನು ಪೂರ್ತಿ ಹುಡುಕಿ ಸಾಕಾಗಿ ಈಗ ಬಂದವಳು ದಣದ. ನಿನಗೆ ಗೊತ್ತಾಗಂಗಿಲ್ಲ? ಬೆಳಿಗ್ಗೆ ಮನೆಗೆ ಇರ್ಬೇಕು, ಓದ್ಕೋಬೇಕು, ಬರ್ಕೋಬೇಕು ಅನ್ನೋದು ಏನೇನು ಇಲ್ಲ. ಎಲ್ಲ ಅವ್ರ ಅಮ್ಮಂದು ಕುಣಿತಾ ಬಿಡತ್ತದ. ನೀನು ಮಾಡಿದ್ದ ಸಲಿಗೆ ನೋಡಿ ಹತ್ತಾರ ಇದು. ಹೋಗ ನಮ್ಮಪ್ಪನೇ ನಿನ್ನ ಹುಡುಕಿ ನಾನು ಆಡಕ್ಕೆ ಹೋಗಿದ್ದು. ನನ್ನ ಮೊಮ್ಮಗ ಬಂದ ಅಲ್ಲ ಅಂತೇಳಿ ಹುಡುಕಿ ಅಲ್ಲೆಲ್ಲ ಮೈಲಾರಪ್ಪನ ಅಂಗಡಿ, ಬಸಪ್ಪನ ಹೊಲ ಎಲ್ಲ ಹುಡುಕೆ ಮಂದಿ ನೋಡು. ಎಲ್ಲಿ ಹೋಗಿದ್ದೆ ಅನ್ನೋದು ನೀನು ನೋಡಿದ್ರೆ ಸಪ್ಲಂದಾಗ ಬಂದು ಸಾಲಿಗೆ ಹೋಗಿದ್ದಿ. ಇನ್ಮೇಲೆ ಬೆಳಗ್ಗೆ ಎದ್ದು ಎಲ್ಲಿ ಹೋಗ್ಬೇಡಪ್ಪ. ಸಣ್ಣಗೆ ಮನ್ಯಾಗ ಎದ್ದು ಓದ್ಕೊಂಡು ಬರ್ಕೊಂಡು ಮಾಡ್ಕೊಂಡು ಸಾಲಿಗೆ ಹೋಗಿ ಸಾಲಿದ್ದ ಬಂದು ಇದು ಮಾಡುವಂತೆ. ನೀನು ಒಳ್ಳೆ ತಲೆನೂ ಹಾಕೊಂಡು ಇವತ್ತು. ಆಗಿದ್ದು ಆತು ಬರ್ರಿ ಹತ್ತಿರ. ನನ್ನ ಗಂಡ ನಿಮ್ಮ ಮಾವರಿಗೆ ಹೇಳಬೇಡ್ರಿ ಇದನ್ನು ಹೋಲತ್ತಾಗ. ಮತ್ತು ಅವು ವಟ ಅಂತವು. ನಿಮಗೇನು ಮಾಡೋಕ್ಕೆ ಬದುಕಲ್ಲ, ಬೆಳೆಯವಲ್ಲ, ನಿಮಗೇನು ಅಂತಂದು ಬೈತಾರೆ. ಹಾಗಾಗಿ ನೀವೇನು ಹೇಳಕ್ಕೆ ಹೋಗ್ಬೇಡ್ರಿ. ಬರ್ರಿ, ಸ್ವಲ್ಪ ಚಹಾ ಮಾಡಿ ಕೊಡ್ತಾನೆ. ಬಿಸಿನೀರು ಮೈತ್ ಮಕ್ಕ ತೊಗೊಂಡು ಚಹಾ ಕುಡಿದು ಕುತ್ಕೊಂತ ಬರ್ರಿ. ಆತು ನಡಿಯವ. ಏನು ನಾನು ಹೇಳಂಗಿಲ್ಲ. ಮತ್ತೆ ಹೇಳಿದ್ನಿ ಅಂದ್ರೆ ನಿಂದ ಕುಣತಿದ್ದು ನೀವು ಮಾಡಿದ ಸಲಿಗೆ ಅಂತ ನಮಗೆ ಬೈತಾರೆ ತಿರುಗಿ. ನೀವು ಸ್ವಲ್ಪ ಚಹಾ ಮಾಡಿಕೊಡು, ಕುಡಿದು ಸ್ವಲ್ಪ ಮಕ್ಕಂತಾನವ. ನನಗಂತೂ ಸಾಕಾಗ್ಬಿಡತ್ತೆ. ಒಂದು ಮೇಕೆ ನೋವಿನ ಗುಳಿಗಿನಾರ ತರಕ್ಕೆ ಹೇಳ್ಬೇಕಪ್ಪ ಯಪ್ಪ. ತರ್ತಿ ಅಂದ್ರೆ ರಾಜ ಒಂದು ಮೇಕೆ ನೋವಿನ ಗುಳಿಗಿನ? ಅಲ್ಲ ಬೇಮ್ಮ, ನಾನು ಒಂಚೂರು ಆಟ ಆಡಿ ಬಂದು ಸಾಲಿ ಹೋಗ್ಯಾನಿ. ನೀನು ಹೇಳಿದ್ರೆ ಇಡೀ ಊಟ ಹುಡ್ಕೇನೆ ಅಂತಿಲ್ಲ ಬೇ. ನಾನು ಎಲ್ಲಿ ಹೋಗಿಲ್ಲ. ಇಲ್ಲ ನಮ್ಮ ಇವ್ರ ಮನೆ ತಕ ಆಟ ಆಡಿದ್ನೆ. ಯಾರೋ ನಮ್ಮ ತೇಜರ್ ಮನೆ ತಕ ಆಟ ಆಡಿದ್ನೆ. ಆಟ ಆಡಿ ಬಂದು ಮಕ್ಕ ತಕೊಂಡು ಸಾಲಿ ಗಡಿಯಾಗಿ ಊಟ ಮಾಡಿ ಸಾಲಿಗೆ ಹೋದ್ ನಾನು. ಮತ್ತು ನೀನು ನನ್ನ ಯಾಕೆ ಹುಡ್ಕಕ್ಕೆ ಹೋಗಿದ್ದಿ? ಬೆಳಿಗ್ಗೆ ಮಂಡಕ್ಕಿ ತರಬೇಕಾಗಿತ್ತು. ಮಂಡಕ್ಕಿ ಮಾಡಂತ ನಿಮ್ಮ ಅಜ್ಜ ಮಂಡಕ್ಕಿ ತರಬೇಕಾಗಿತ್ತು. ಮತ್ತು ನೀನು ಇದ್ದಿದ್ದಿಲ್ಲಲ್ಲ, ಅದಕ್ಕೆ ನಮ್ಮ ರಾಜ ಎಲ್ಲೋಗ್ಯಾನಂತಂದು ಕೇಳಿದ್ನಪ್ಪ. ಇವ್ರ ಹುಡುಗಿನಿ ಕೇಳಿದೆ, ಯಾರು ನಾಗಪ್ಪನ ಮಗಳನ್ನ ಕೇಳಿದೆ. ನಮ್ಮ ರಾಜನ ಏನೋ ನೋಡಿ ಏನೋ ಅಂತಂದು. ಅಲ್ಲಿ ಮೈಲಾರಪ್ಪನ ಅಂಗಡಿ ತಕ್ಕ ಆಡಕತ್ತೆ ನೋಡು ಅಂತಂದ್ಲೆ. ಮತ್ತು ನಾನು ಅಲ್ಲಿ ಹೋಗಿ ಹುಡುಕಕ್ಕೆ ಹೋದೆ, ಅಲ್ಲಿ ಇರಲಿಲ್ಲ. ಮತ್ತು ಎತ್ತ ಹೋದ್ವನ ಹುಡುಗ ಅಂತ ಅತ್ತ ಹೋಗ್ಯ ನೋಡು ಅಂದ್ರೆ ಮತ್ತು ಹಂಗೆ ಹುಡುಕಿ ಅಂತ ಹೋದ್ನಪ್ಪ ನಾನು. ಚಲೋ ಕೆಲಸ ಮಾಡಿ ಬಿಡಬೇ ಅಮ್ಮ ಇವತ್ತೇನು. ನಾನಂತರ ಎಲ್ಲೇ ಅಂಗಳೊಳಗೆ ಸಾಲಿದ್ದ ಬಂದನಿ. ನಾನು ಬರ್ಕನ ಹೋದವು. ಮಾಸ್ತರ್ ಹೋಮ್ವರ್ಕ್ ಕೊಟ್ರೆ ಹೋಮ್ವರ್ಕ್ ಕೊಡಲಿಲ್ಲ ಅಂದ್ರೆ ಹೊಡಿತಾರೆ. ಈಗ ಆಡಕ್ಕಂತೂ ಹೋಗಂಗಿಲ್ಲ. ಭಾಳ ಹೋಮ್ವರ್ಕ್ ಕೊಟ್ರೆ ನಾನು ಹೋಮ್ವರ್ಕ್ ಮಾಡ್ಕೊಂತ ಕುಂದಿರ್ಬೇಕು. ನನಗೇನು ತಲೆ ಕೆಡಿಸ್ಬೇಡ್ರಿ, ನಾನು ಬರ್ಕಂತ ಕುಂದಿರ್ತೆ ನೋಡ್ರಿ. ಈಗ ನನ್ನ ಗಂಡ ಬಂದೆ ಅಂದ್ರೆ ತರಿಸ್ಕೊಡ್ತಾನೆ ರೀ ಹತ್ತಿರಿ. ಬರ್ರಿ, ಬಂದು ಕುತ್ಕೊ ಬರ್ರಿ. ಹೆಂಗೋ ಅವ್ರಿಗೆ ಗೊತ್ತೈತಲ್ಲ ನಿಮ್ಗೆ ಆರಾಮರಂಗಿಲ್ಲ ಅಂತಂದು ಮೈಕೈ ನೋಯಾಕತ್ತೈತೆ ಅಂತಪ್ಪ. ಒಂದು ಗುಳಿಗೆ ತಂದು ಕೊಡು ಅಂದ್ರೆ ತಂದು ಕೊಡ್ತಾರೆ. ನೀವು ಬರ್ರಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಚಹಾ ಮಾಡ್ತೀನಿ, ಚಹಾ ಕುಡ್ದು ಕುತ್ಕೊಂತ ಬರ್ರಿ. ಕುಮಾರ, ಈಗ ಗಣಪತಿ ತರೋದು ಏನು ಮಾಡಿದ್ರಪ್ಪ? ಮತ್ತು
ನಿಂಗಪ್ಪಜ್ಜ ಅಲ್ಲವಜ್ಜ, ಈಗ ಗಣಪತಿ ತರಬೇಕು, ಆಮೇಲೆ ಸ್ಟೇಜ್ ರೆಡಿ ಮಾಡಬೇಕು, ಡೆಕೋರೇಷನ್ ಹಾಕ್ಬೇಕು, ಅದಕ್ಕೆ ಲೈಟಿಂಗ್ಸ್ ಎಲ್ಲ ಬಿಡ್ಬೇಕು, ಅಡುಗೆ ಸಾಮಾನು ಎಲ್ಲ ಕೆಲಸ ಐತಿ. ಹುಡುಗ್ರು ಎಲ್ಲಿ ಹೋದ್ರೆ ಬಡ ಬಡ ಖರೀದಿ ಮಾಡನ್ರಿ ಕೆಲಸ. ಅಲ್ಲಣ್ಣ, ಫಸ್ಟ್ ಗಣಪತಿ ತಂದ್ಬಿಡನ್ರಿ, ಆಮೇಲೆ ಮುಂದಿನ ಕೆಲಸ ಮಾಡನ್ರಿ. ಅಪ್ಪ, ಗಣಪತಿ ತರಕ್ಕೆ ನಾನು ಬರ್ತಾನೆ. ಹೌದೌದು, ಫಸ್ಟ್ ಗಣಪತಿ ತರಬೇಕು ಖರೆ. ಆಮೇಲೆ ಈಗ ಗಣೇಶನ ಗುಡಿಗೆ ಫಸ್ಟ್ ಬಣ್ಣ ಹೊಡಿಸ್ಬೇಕು. ಆ ಬಣ್ಣದನಿಗೆ ಹೇಳ್ರಿ, ಇವತ್ತು ಬಣ್ಣ ತಂದು ಕೊಟ್ಬಿಡನ್ರಿ, ಅವ್ನು ಬಣ್ಣ ಹೊಡಿತಾನೆ. ಆಮೇಲೆ ನಾವು ಇವತ್ತು ಗಣಪತಿ ಹೋಗಿ ಗಣಪತಿ ನೋಡ್ಕೊಂಬರನ್ರಿ, ರಾಣೆಮಂಡ್ರಿಗೆ ಹೋಗಿ ಗಣಪತಿ ನೋಡ್ಕೊಂಡು ಬರನ್ರಿ. ಬುಕ್ ಮಾಡೇ ಬಂದ್ಬಿಡನ್ರಿ ಇವತ್ತು. ಆಮೇಲೆ ಪೂಜೆ ಸಾಮಾನು ಅವನ್ನೆಲ್ಲ ಇವತ್ತು ಏನೇನು ಬೇಕು ಲೀಸ್ಟ್ ಬರ್ಕೊಳ್ರಿ, ಹೋಗಿ ತಂದುಬಿಡನ್ರಿ. ಯಾಕಂದ್ರೆ ಟೈಮ್ ಇಲ್ಲ. ಈಗ ಇವತ್ತಾಲ ಐತಾರ, ನಾಳೆ ಸೋಮವಾರ ಮಂಗಳವಾರ 2 ದಿನ ಟೈಮ್ ಇರೋದು. ಲೀಸ್ಟ್ ಬರ್ಕೊಳ್ರಿ, ಹೋಗಿ ಗಣಪತಿ ಬುಕ್ ಮಾಡಿ ಸಂತಿ ತಗೊಂಬಂದು ಇಟ್ಬಿಡನ್ರಿ. ಮುಂದೇನೇನೈತಿ ಮುಂದಿಂದು ಪದೇ ಪದೇ ಹಗಲೆಲ್ಲ ಓಡಾಡೋಕ್ಕಾಗೋದೇನಪ್ಪ, ಈಗ ಟೈಮ್ ಇಲ್ಲ ಏನಿಲ್ಲ. ನೀವು ಅದು ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ ಕುಮಾರ, ಬಡ ಬಡ ಹೋಗಿ ಬಂದ್ಬಿಡನ್ರಿ. ಅಜ್ಜ, ಈಗ ಅದ ಒಂದ ಕೆಲಸ ಮಾಡೋಣ ಅಜ್ಜ. ಈಗ ಏನು ಮಾಡೋಣ ಅಂದ್ರೆ, ಗಣೇಶ ಬಣ್ಣ ತಂದು ಕೊಟ್ಬಿಟ್ರೆ ಬಣ್ಣ ಹೊಡಿತಾನ. ನಾವು ನೀವು ಆಮೇಲೆ ಈ ಹುಡ್ರು ಒಂದಿಷ್ಟು ಮಂದಿ ತಿರ್ಕಪ್ಪ ಅವರೆಲ್ಲ ಸೇರ್ಕೊಂಡು ರಾಣೆಮಂಡ್ರಿಗೆ ಹೋಗನ್ರಿ. ಹೋಗಿ ಗಣಪತಿ ತರನ್ರಿ. ಆಮೇಲೆ ಈ ಸಂತಿ ಬರ್ಕನನ್ರಿ. ಭಟ್ರು ಸಂತಿ ಕೊಟ್ರಲ್ಲ, ಸಂತಿ ಲಿಸ್ಟ್ ಕೊಟ್ರ, ಅದನ್ನು ಒಂದು ಅಂಗಡಿಯಾಗ ಇದನ್ನು ಮಾಡಪ್ಪ ಸಂತಿನ ಎಷ್ಟಾಗತ್ತೆ ನೋಡಿ ಅಂತ ಹೇಳಿ ಮಾಡಕ್ಕೆ ಕೊಟ್ಟು, ನಾವು ಗಣೇಶನ ಬುಕ್ ಮಾಡಿ ಆಮೇಲೆ ಪೂಜಾ ಸಾಮಾನು ತಗೊಂಡು ಒಂದಿಷ್ಟು ಮಂದಿ ಸನ್ಮಾನ ಅಂತ ಹೇಳಿದ್ರಲ್ಲ, MLA ಅವ್ರು ಬರ್ತಾರಂದ್ರಲ್ಲ, ಅವರಿಗೆ ಸನ್ಮಾನ ಇಟ್ಕೊಂಡವಲ್ಲ, ಸನ್ಮಾನದ ಸಾಮಾನು, ಆಮೇಲೆ ಮತ್ತು ಹುಡ್ರಿಗೆ ಪ್ರೈಜ್ ಇಡ್ತಾವೆ ಅಂದ್ವಲ್ಲ, ಆ ಪ್ರೈಝು ಮತ್ತು ಇತರೆ ಏನೇನೈತಲ್ಲ ಎಲ್ಲ ತಗೊಂಬಂದ್ಬಿಡನ್ರಿ. ಊಟದ ಬಾಳೆ ಎಲೆ, ಆಮೇಲೆ ಬಾಳೆಹಣ್ಣು, ಐಸ್ ಕ್ರೀಮು, ಪ್ರಸಾದ ತಟ್ಟೆ, ಅವಕ್ಕೆಲ್ಲ ಸಾಮಾನು ಎಲ್ಲ ಒಂದು ಅಂಗಡಿಗೆ ಬರ್ಸ್ಬಿಡನ್ರಿ. ಉಳಿದದ್ದು ಗಣೇಶನ ಬುಕ್ ಮಾಡ್ಕೊಂಡು ಬರೋಣಂತ. ಅಪ್ಪ, ನಾನು ಬರ್ತೀನಿ ಗಣೇಶನ ಹಬ್ಬಕ್ಕೆ. ಗಣೇಶನ ಥರ ಬುಕ್ ಮಾಡಕ್ಕೆ ನನ್ನ ಬಿಟ್ಟು ಹೋದ್ರಿ ನೋಡ್ರಿ. ಮತ್ತೆ ಸಣ್ಣ ನೋಡ್ರಿಲ್ಲ ಬರಬಾರ್ದಲ್ಲಿ. ನೀನೇನು ಮಾಡ್ತೀಯ ಅಲ್ಲಿ ಗಣೇಶನ ಬುಕ್ ಮಾಡೋ ಹೊತ್ನಾಗ? ಸುಮ್ಮನೆ ಅವ್ನು ಮುಟ್ಟಿ ಅಲ್ಲೆಲ್ಲ ಬಣ್ಣ ಕೆಡ್ತಾವಂತ ಬೈತಾರ ಅವ್ರು. ನೀನು ಬರೋದು ಬೇಡ, ಹೋಗಿ ಸಾಲಿಗೆ ಹೋಗಿ ನೀನು ಇವತ್ತು. ಇಲ್ಲ ನಾನು ಬರೋದ ಇಲ್ಲ. ಒಂದು ಕೆಲಸ ಮಾಡ್ರಿ, ನೀವು ದೊಡ್ಡ ಗಣೇಶನ ಇಕ್ಕಾಡ್ರಿ, ನಾವು ನಮ್ಮ ಓಣ್ಯಾಗ ಸಣ್ಣ ಗಣೇಶನ ಇಡ್ತಾವೆ. ಅದಕ್ಕರ ನೀವು ಇದು ಮಾಡ್ರಿ, ನಮಗೊಂದು 200 ರೂಪಾಯಿ ಕೊಡ್ರಿ, ನಾವು ಸಣ್ಣ ಗಣೇಶನ ಹುಡುಗರು ಸೇರ್ಕೊಂಡು ಇಡ್ತಾವೆ. ಅಷ್ಟು ಮಾಡ್ರಿ. ಅಲ್ಲ ರಾಜು, ನಿಂಗೆ ಗೊತ್ತಾಗಲ್ಲ, ಒಂದೇ ಊರಾಗ 2 ಗಣಪತಿ ಯಾರಾದ್ರೂ ಇಡ್ತಾರನ? ಹಂಗೆಲ್ಲ ಇಡಬಾರ್ದು. ದೇವರು ಎಲ್ಲ ಒಂದ, ದೇವ ಒಬ್ಬ, ನಾಮ ಅಲ್ಲ ಒಂದಂಗೆ. ಎಲ್ಲ ದೇವರು ಗಣೇಶ ಒಂದ. ನೀವು ಹಂಗೆ ದೊಡ್ಡದು ಸಣ್ಣದು, ಸಣ್ಣರು ಇಡೋದು ದೊಡ್ಡವ್ರು ಇಡೋದು, ಊರಾಗ ಇಡೋದು ಮನ್ಯಾಗ ಇಡೋದು ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನಾವೆಲ್ಲರೂ ಸೇರಿ ಒಂದೇ ಕಡೆ ಇಡನ್ರಿ. ಮತ್ತು ಹಂಗಾರ ನಾನು ಬರ್ತೀನಿ ಗಣೇಶನ ತರಕ್ಕೆ, ನನ್ನ ಕರ್ಕೊಂಡು ಹೋಗ್ರಿ. ಗೌಡ್ರೆ, ಅವನು ಹುಡುಗ ಬರ್ತಾನೆ ಅಂತಾನ. ಆಯ್ತಪ್ಪ, ಸಾಲಿಗೆ ಹೋಗ್ಬಾ, ನಾವು ಸಂಜೆ ಮುಂದೆ ಹೋಗ್ಕವಿ ಅಂತ ಹೇಳ್ರಿ, ಹೇಳಿ ಕಳಿಸ್ರಿ, ನಾವು ಹೋಗೋಣಂತ. ಸುಮ್ಮನೆ ಹುಡುಗನ ಜೊತೆಗೆ ಇದು ಮಾಡ್ಕೊಂತ ಯಾಕೆ ನಿಂದಿರ್ತೀರಿ, ಟೈಮ್ ಪಾಸ್ ಯಾಕೆ ಮಾಡ್ತೀರಿ, ಅಷ್ಟು ಹೇಳಿ ಕಳಿಸ್ರಿ ಅವನಿಗೆ. ಆಯ್ತಪ್ಪ ಹುಡುಗ. ರಾಜು, ನೀವೊಂದು ಕೆಲಸ ಮಾಡ, ಇವಾಗ ಸಾಲಿಗೆ ಹೋಗು, ನಾವಿನ್ನೂ ಸಂಜೆ ಮುಂದೆ ಹೋಗೋದು 5 ಗಂಟೆಗೆ. ನೀನು ಸಾಲಿ ಬಿಡತ್ಲೆ ನಮ್ಮ ಹತ್ರಕ್ಕೆ ಬಾ, ನಾವು ನಿನ್ನ ಕರ್ಕೊಂಡು ಹೋಗ್ಕವಿ. ಯಾಕಂದ್ರೆ ಸುಮ್ಮನೆ ಮತ್ತು ಸಾಲಿ ಕೆಡ್ಸ್ಕೊಂಡಂಗೆ ಆಗೋದು ಬೇಡ. 5 ಗಂಟೆ ಬಸ್ಸಿಗೆ ಹೋಗಿ ಬುಕ್ ಮಾಡಿ ಬಂದ್ಬಿಡನ್ರಿ. ಏನಂತೀಯಪ್ಪ? ನೋಡ್ರಪ್ಪ, ನೀವೆಲ್ಲ ಬಿಟ್ಟು ಹೋದ್ರೆ ಮತ್ತೆ ನಾನು ಅಳಕ ಶುರು ಮಾಡ್ತಾನೆ. ನಾನು ಬಿಟ್ಟು ಹೋಗ್ಬೇಡ್ರಿ ಅಪ್ಪ. ನಾನು ಬರ್ತಾನೆ ಅಂದ್ರೆ ಬರ್ತಾನೆ, ನಾನು ಕರ್ಕೊಂಡು ಹೋಗಕ್ಕೆ ಬೇಕು ನೀವು. ಹಂಗಲ್ಲ ತಮ್ಮ, ಈಗ ನೀನು ಸಾಲಿಗೆ ಹೋಗು, ನಾವು ಸಂಜೆ ಮುಂದೆ ಹೋಗ್ಕವಿ. ಸಂಜೆ ಮುಂದೆ ನಿನ್ನ ಕರ್ಕೊಂಡು ಹೋಗವಂತ. ನೀನು ಯಾಕೆ ತಲೆ ಕೆಡಿಸಿದ್ದಿ? ಸಾಲಿಗೆ ಹೋದಂಗೆ ಆಕತಿ, ನಮ್ಮ ಜೊತೆ ಬಂದಂಗೆ ಆಕತಿ. ನನಗೆಲ್ಲ ಗೊತ್ತು, ಕರಿಯಪ್ಪಣ್ಣ ಹೇಳಿದ್ನಲ್ಲ, ನಾನು ಸಾಲಿಗೆ ಹೋಗ್ತೀನಿ, ನೀವು ಇತ್ತ ಹೋಗ್ತೀವಿ, ನನಗೆ ಗೊತ್ತೈತಿ. ಇಲ್ಲಪ್ಪ, ನಾನು ಬರೋಣ ಬಿಡು, ಸಾಲಿಗೆ ಹೋಗಂಗಿಲ್ಲ, ಬರೋಣ ನಿಮ್ಮ ಜೊತೆಗೆ. ಸರಿ, ನೀನು ಬರುವಂತಿ. ನಾವೆಲ್ಲ ಸ್ನಾನ ಗೀನ ಮಾಡ್ಕೊಂಡ ಬಂದ್ಬಿಟ್ಟವಿ. ನೀನು ಹೋಗಿ ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕ್ಯಂಬ, ಹೋಗಿ ಮತ್ತೆ ಹೋಗೋಣ, ಕರ್ಕೊಂಡು ಹೋಗೋಣ. ಇನ್ನು ಮತ್ತೆ ಬರವಲ್ಲಾಕ. ಅಲ್ಲ ಕುಮಾರ, ಅವ್ನು ಬ್ಯಾಡಲ್ಲಪ್ಪ, ಅವ್ನು ಎದಕ್ಕೆ ಕರ್ಕೊಂಡು ಹೋಗಿ ಸುಮ್ಮನೆ ಚೆಲ್ಲಿ ಬೇನಲ್ಲನಪ್ಪ. ನಾವು ಬೈಕ್ನಾಗ ಹೋಗೋದು ಮತ್ತು ಸಜ್ಜಾಗಂಗಿಲ್ಲ, ಬ್ಯಾಡ ಅಂತ ಹೇಳ್ಬಿಡ ನೀನು. ಅಲ್ಲಿ ಕೊಡ್ರೆ, ನಮ್ಮ ಹುಡುಗ ಹಠ ಮಾರ್ಯತಾನ. ಅವನು ಬರ್ತಾನೆ ಅಂದ್ರೆ ಹಿಡ್ದು ಆಟ ಬಿಡಂಗಿಲ್ಲ. ಒಂದು ಕೆಲಸ ಮಾಡನ್ರಿ, ಒಬ್ಬಿಸಿ ಮನೆಗೆ ಮೈ ತೊಗೊಂಬೋಗ ಅಂತ ಕಳಿಸ್ಕೊಡ್ತೀನಿ. ಮೈ ತೊಗೊಂಬ ನಾವು ಅವನ ಹೋಗೋಣ, ನಾವು ತಗೋಬಿಡನ್ರಿ. ನೀವು ಸುಮ್ಮರಿ, ನಾ ಎಲ್ಲ ಹೇಳ್ತೀನಿ. ರಾಜು, ಹೋಗಿ ನಿಮಗೆ ಹೇಳಿ ಮೈ ತೊಗೊಂಡು ದೌಡ್ ಬಾ. ನಾನು ಮತ್ತು ನೀವು ಇಲ್ಲೇ ಬರೋರು ಕಾಯ್ತಿರ್ತವೆ. ನೀನು ಹೋಗ್ಬೋದು ದೊಡ್ಡನ.
ಸರಿ, ಹಂಗಾದ್ರೆ ನೀವು ಇಲ್ಲೇ ಇರ್ರಿ, ನಾನು ದೌಡ ಮೈ ತಕೊಂಡು ಬಟ್ಟೆ ಹಾಕ್ಕೊಂಬರ್ತಾನೆ. ಅಪ್ಪ ನಾನು ಮೋಸ ಮಾಡ್ಬಾರ್ದು ನೋಡಿ, ನೀವು ಬಿಟ್ಟು ಹೋಗ್ಬಾರ್ದು, ನನ್ನ ಬಿಟ್ಟು ಹೋದ್ರಿ ಮತ್ತು ನಾನು ಅಳಕ್ಕೆ ಶುರು ಮಾಡ್ತೀನಿ. ಇಲ್ಲೇ ಇರ್ರಿ, ಹಂಗಾರ ದೌಡ್ ಬರ್ತಾನೆ. ಆತೋಗ ಇರ್ತವೆ, ದೌಡ್ ಬಾ ಹಂಗಾರ. ಭಾರಿ ಎಡೆ ಮಾಡಿ ಬಿಡ್ರೆ ಕುಮಾರಣ್ಣ ನೀವು. ನಡ್ರಿ ಹೋಗ ನಡ್ರಿ, ಮತ್ತೆ ಅವ್ನು ಬಂದೆ ಅಂದ್ರೆ ಲೇಟಾಗಿ ಸುಮ್ಮನೆ ಬಿಡೋದಲ್ಲ ಮತ್ತೆ ನಮ್ಮನ್ನ. ಜೋತ್ ಬರ್ತಾನೆ ಅಂತಂದೆ ನಾ ಹೋಗ ನಡ್ರಿ.